ಸಭಾದಾಗ ಗಾಯನ ಮಾಡತೀವಿ ಸಮಯದ ಸಂತ ಸಭಾದಾಗ ಗಾಯನ ಮಾಡತೀವಿ ಜಗ ಏನ್ ಹೇಳತ್ತೀರಪ್ಪ ನಮ್ಮ ಸರಿಜೋಡಿ ಕಲಾವಿದರಾದಂತವ್ರು ಬಸವಣ್ಣವರು ಅವರು ಎದ್ದು ಕೂಡಲೇ ಚಾರು ಮಾಡ್ಯಾರಿ ಯಾರ ತಂಗಿ ನೀ ಎಲ್ಲಿಗೆ ಹೊರಟಿದಿ ಯಾರು ನಿನಗೆ ಇರ್ಲಿ ಕರ್ಸ್ಯಾರು ಹೌದು ಏನ ನೀನೇ ಬಂದಿದ್ದು ಏನ ನಿನಗೆ ಯಾರೇ ಕರ್ಸ್ಯಾರು ಹೆಂಗ ಬಂದಿ ಯಾಕಡ್ದ ಬಂದಿ ಏನ ಟಾಂಗಾದಾಗ ಬಂದು ಏನ ರೈಲ್ವೆದಾಗ ಬಂದು ಏನ ಗಾಡಿಯಾಗ ಬಂದು ಬಂದೇವ ಅಂತ ಕೇಳ್ತಾನ್ರಿ ಯಾರ ತಂಗಿ ಯಾರ ನೀನು ಎಲ್ಲಿಂದ ಬಂದಿ ಬರುವಾಗ ಎಷ್ಟಿತ್ತವ ಇದ ಮಂದಿ ಏನ ಮಂದಿ ಮಕ್ಕಳ ಇದ್ರು ಇಲ್ಲೋ ಬರುವಾಗ ಏನ ತಂದಿ ಹೋಗುವಾಗ ಏನು ಒಯ್ಲಕತ್ತೀವಿ ಅಂತ ಕೇಳ್ತಾರ ಸರಿ ಹಾಕ್ಯಾರಿ ಪಾಯ ಬರುವಾಗ ಏನು ತಂದಿ ಹೋಗುವಾಗ ಏನು ಒಯ್ದಿ ಅಂದ್ರ ತಮ್ಮ ಇದು ಬರುವಾಗ ಏನು ತಂದಿಲ್ಲ ಇದಕ್ಕೆ ಯಾವಾಗ ತಿಳಿ ಬಂದತಿ ಅವಾಗ ಆಶಾನ ತಂದತಿದು ಅದಕ್ಕಂತಾರೆ ಆಶೆ ಕಸಮಾಸದಳತಿಲ್ಲ ಮೇಲಾದ ಕಾಯು ನಿಲ್ಕುದಿಲ್ಲ ಅದಕ್ಕ ಇದು ಬರ್ಬೇಕಾದ್ರ ಆಶಾ ತಂದದ ಹೋಗ್ಬೇಕಾದ್ರ ಬರೇ ವ್ಯಾಸನಟ್ಟ ಒಯ್ದದ ಏನು ಒಯ್ದಿಲ್ಲ ವ್ಯಾಸನ ಒಯ್ದ ಅದಕ್ಕ ಅವರು ಬಹಳ ಶಾಣೆ ಅದಾರಿಪ್ಪ ಅದಕ್ಕೆ ಈಗ ನಮಗ್ ಕೇಳತ್ಯಾರ ಎಷ್ಟು ಮಂದಿ ಇದ್ರ ಬರುವಾಗ ಬಂದ ಮ್ಯಾಲತ್ ಎಷ್ಟು ಮಂದಿ ಗಂಟು ಬಿದ್ದಾರ ಎದ್ರಾಗ ಅದಾರ ಅವ್ರೆಲ್ಲ ಅವ್ರು ಹೊರಗಿಲ್ಲ ಇದ್ರಾಗ ಅದಾರು ಅದಕ್ಕೆ ಏನು ಕೇಳ್ತಾರ ನೋಡ್ರಿ ಯಾರ ತಂಗಿ ನೀನು ಎಲ್ಲಿ ಅದ ಬಾಂದಿ ಏ ಬಸವಣ್ಣ ಕೇಳತಾರ ನಿತ್ತ ಮಂಡ್ಯಾಗ ಯಾರ ತಂದಿ ಅಂತ ಕೇಳತ್ತಿದೆ ಬರು ಗಳಿಗ್ಯಾಗ ಬಂದ ಬಳಕ ಯಾರ ಎದ್ರ ಅಂತ ಕೇಳಿದೆ ನನಗ ಕೇಳಿದೆ ನನಗ ಬರುವಾಗ ಕೇಳುತ್ತಮ್ಮ ಯಾರು ಅಲ್ಲಿ ಇದ್ದೇವೆ ನೀರ ಕಾರ ಎತ್ತ ಬೈಲದವಾಗ ತಮ್ಮ ನೀರ ಅಂದ್ರ ಹೆಣ್ಣ ಐತಿ ತಿಳಿಸೋದೆ ಬರು ಹೋಗೋದಗದ ಒಟ್ಟ ಹೆಣ್ಣಿಂದ ಅಲ್ಲ ಈಗ ಹೋಗು ಬರೋ ದಗದ ಐತಿ ಜೀವಾತ್ಮಗ ತನ್ನ ಕರ್ಮ ಕಳ್ಕೋಲಾಕ ತಾನೇ ಬಂಧನ ಭವದಾಗ ಬರುವಾಗ ವಚನ ಕೊಟ್ಟ ಬಂದಿ ಪರಮಾತ್ಮಗ ಪರಮಾತ್ಮಗ ಜನನಿ ಗರ್ಭದಿಂದ ನಾನು ಭೂಲೋಕಕ್ಕ ಬಂದ ನಿನ್ನ ನಾಮ ಸ್ಮರಣೆ ಮಾಡ್ತ ನಂದಿ ತಾಯಿ ಹೊಟ್ಯಾಗ ಹೊರಗ ಬಂದ ಮ್ಯಾಲ ಅವನ ಬಿಟ್ಟ ತಿರುಗಿ ಹೆಂಗ ಯಾವಾಗ ಒಳಗ ಹೊಕ್ಕ ಕುತ್ತಿ 6 ಮಂದಿ ಜೋಡ 6 ಮಂದಿನ ಜೋಡ ಮಾಡ್ಕೊಂಡ್ಯಪ್ಪ ಬಂದ ಆಮ್ಯಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ನಿನಗ ನ್ಯಾಯ ನೀತಿ ಧರ್ಮ ಹೊಕ್ಕದಪ್ಪ ಮನುಷ್ಯನ ಶರೀರದಾಗ ಮನುಷ್ಯ ಶರೀರಾಗ ಏನ ಎಲ್ಲ ಗಳಿಸಿದರ ಬೆನ್ನ ಹತ್ತಿ ಬರುವ ನೀನು ಮಾಡಿರು ಕಾಯಕದಂಗ ಜಾಗ ಇರ್ತದ ಒಂದ ಚಲೋ ಕೆಟ್ಟ ಒಂದೇ ಬೆನ್ನ ಹತ್ತಿ ಬೌಲಾಗ
ಕರ್ಮ ನೀನು ಮಾಡಿದಾರ ಕೇಳಪ್ಪ ನಿನಗ ಬರೀ ಕರ್ಮ ಮಾಡಿದಾರ ಕರ್ಮ ಹತ್ತದೋ ನಿನಗ ಮೊದಲ ಪುಣ್ಯ ಅನ್ನದ ಗಳಿಸ್ಕೊಂಡ ನಡಿ ಭೂಲೋಕದಾಗ ಕೇಳ ಭೂಲೋಕದಾಗ ಬರು ಹೋಗೋದಗದ ತಮ್ಮ ಒಟ್ಟ ನಂದ ಅಲ್ಲೋಯೇ ತಮ್ಮ ಬರು ಹೋಗುದಗದ ಐತಿ ನಿಂದ ಇದ್ರಾಗ ಅದಕ್ಕ ನಿನಗೊಂದು ಮಾತ ಕೇಳಿನಪ್ಪ ನಿನ್ನೆ ಹಾರಾಗ ಮಾತು ಹೇಳರಿಪ್ಪ ಏನಂತ್ರಿ ಬರುವಾಗ ಎಷ್ಟು ಮಂದಿ ಇತ್ತು ಇದೆಲ್ಲ ನಡಬಾರಕ ಬಂದು ಗಂಟು ಬಿದ್ದಾರೆ ಇವ್ರ ಬರಾಗ ಯಾರು ಇಲ್ಲ ಯಾರು ಇಲ್ಲವ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ನಡುವೆಲ್ಲ ಕತ್ತಲೆ ಹೌದ್ರಿ ಬರ್ಬೇಕಾದ್ರೂ ಏನು ತಂದಿಲ್ಲ ಹೌದ ಹೆಂಗ ಬಂದಿಯಲ್ಲ ಹಂಗ ಹೋಗಬೇಕಾಗೈತಿ ಹೌದ್ರಿ ಆದ್ರೆ ಸ್ವಲ್ಪ ಹೆಂಗ್ರಿ ಈ 3 ದಿವಸದ ಬಾಜಾರದಾಗ ಮಾಡ್ಬೇಕಾಗ್ಯದ ಬಾಜಾರ್ ಮಾಡ್ಬೇಕಾದ್ರ ಬಣ್ಣ ಮೈಗೆ ಬಡ್ಕೋಬೇಕಲ್ಲ ಬಣ್ಣ ಬಡ್ಕೊಳ್ಳೋದ ಬಾಜಾರ್ ಹಂಗ ಆಗುದಿಲ್ಲವಾ ಬಣ್ಣ ಬಡಿಬೇಕಲ್ಲ ಈ ಸಂಸಾರ ಅನ್ನುವಂತ ಬಣ್ಣ ಮೈಗೆ ಬಡ್ಕೊಂಡು ಅವಾಗ ಸಂಸಾರ ಅನ್ನುವಂತ ಬಣ್ಣ ಬಡ್ಕೊಂಡು ಇದರ ಒಳಗಿಂದ ಕುಂಬಾರ ಒಳಗಿನ ಹುಳ ಕುಂಬಾರ ಹುಳ ಎಲ್ಲಿ ಇರ್ತದ ಕೆಸರದಾಗ ಇದ್ರು ಕೆಸರು ತನ್ನ ಮೈಗೆ ಹಚ್ಕೊಳ್ಳಾರ್ದ ಕಡಿಗೆ ಆಗ್ತದ ಹೆಂಗ ಮನಿ ಮಾಡ್ಕೊಂಡು ಮಕ್ಕಳ ಮಾಡಿ ಕಡಿಯಾಕ ಆಗ್ತದಲ್ಲ ಆಗ್ತದ ಈ ಸಂಸಾರದೊಳಗಿಂದ ಬಣ್ಣ ಬಡ್ಕೊಂಡ ಬಣ್ಣ ಹಚ್ಕೊಳ್ಳದ ಕಡಿಯಾಕ ಆಗುದೈತಿ ಹೌದ್ ಖರಿಯಾದ್ರಿ ಅದು ಎಲ್ಲಾರಿಗೂ ನೀಗಂಗಿಲ್ರಿ ಅದು ಎಂತಿಂತವ್ರಿಗ್ರಿ ತಮ್ಮ ನಿಮ್ಮಂತವ್ರಿಗೆ ನೀವು ಅಂತ ಪರಮಾತ್ಮಗ ನೀಗಿಲ್ಲ ಒಂದ್ ಮಾತು ಹೇಳೋರು ಪರಮಾತ್ಮ ಬಹಳ ದೊಡ್ಡ ಜಗದ ಕಲ್ಯಾಣಕರ ಅವತ್ ಹೇಳಿದಿ ಹೌದಲ್ರಿ ಒಂದಾನೊಂದ ಟೈಮ್ದೊಳಗ ರಾವಣನ ತಾಯಿ ಯಾರೇ ಕೈಕಸಾದೇವಿ ಒಂದು ದಗದ ಮಾಡ್ಲಿಕ್ಕೆ ಏನಾಗಿತ್ತವ ಸಮುದ್ರ ದಾಂಡಿ ಕುತ್ಕೊಂಡ ತನ್ನ ರಾಜ್ಯವಾಡಿದೊಳಗೆ ಇರುವಂತ ದಾಸಿಯರ್ನೆಲ್ಲ ತಗೊಂಡ ಸಮುದ್ರ ದಾಂಡಿ ಕುತ್ಕೊಂಡ ಲಿಂಗ ಪೂಜಾ ಮಾಡ್ತಿದ್ವು ಹೌದು ಲಿಂಗ ಪೂಜೆ ಮಾಡ್ತಿದ್ಲು ಲಿಂಗ ಪೂಜೆ ಮಾಡುವಾಗ ಏನಾಗ್ತದವ ಅಲ್ಲಿ ಒಂದ್ ದಗದ ತಮ್ಮ ಏನಾತವ ಸಮುದ್ರ ಅಲೆ ಬಂದು ಉಸಿಕ್ಕಿನ ಮರಳಿನ ಲಿಂಗ ತಯಾರು ಮಾಡಿದ ಸಮುದ್ರದ ದಡ ಬಾಂಧಿಕಿಸಿಂದ ಎಲ್ಲ ತಗೊಂಡು ಹೋಗಿಬಿಡ್ತು ಹೌದು ಕೊಚ್ಕೊಂಡು ಹೋಯ್ತು ಕೊಚ್ಕೊಂಡು ಹೋದಾಗ ಅವಾಗ ಏನಾಗ್ತದವ ದುಃಖ ಮಾಡಿ ಹೇಳಕತ್ತಳ ನನ್ನ ಪೂಜೆ ಪುನಸ್ಕಾರದೊಳಗೆ ಏನ ಕಮ್ಮಿ ಬಿದ್ದತಿ ಅನ್ನೋ ಹೇಳಿ ದುಃಖ ಮಾಡಿ ಹೇಳುವಾಗ ರಾವಣ ಕೇಳ್ತಾನ ತನ್ನ ತಾಯಿನ ಏನಂತ ಕೇಳ್ತಾನವ ಎದಕ್ಕೆ ದುಃಖ ಮಾಡಿ ಹೇಳತ್ತಿ 10 ತಲೆ ರಾವಣ ದಶಕಂತ ಲಂಕಾಪತಿ ನಾನು ಹೌದು ಇಂಥವನ ತಾಯಿ ನೀಯ ಕಳ್ತಿ ತಾಯಿ ಅಂತೇಳಿ ಕೇಳಿದಾಗ ಅವಾಗ ಅಂದಳಕಿ ತಾಯಿ ಏನ್ ಹೇಳ್ತಾಳ ಮರಳಿನ ಲಿಂಗ ಮಾಡಿ ಸಮುದ್ರ ದಂಡಿಗೆ ಇಟ್ಟಿದ್ನಿ ನದಿ ಅಲೆಗಳ ಬಂದು ಕೊಚ್ಕೊಂಡು ಹೋಗ್ಯಾವ ದಡ್ಕಿ ಬಂದು ತಗೊಂಡ್ ಹೋಗ್ಯಾದ ಅದಕ್ಕ ಲಿಂಗದ ಸಂಬಂಧ ದುಃಖ ಮಾಡಿ ಅಳಾತನ ಅಂದಾಗ ಅವಾಗ ಒಂದು ಮಾತಂದ ಏನಂತವ ಇದೇನ ದೊಡ್ಡದಾಗದೇವ ಲಿಂಗ ತರ್ತನ ಅಂತೇಳಿ ಎಷ್ಟೋ ವರ್ಷ ತಪ ಮಾಡಿದ ಬಳಕ ಲಿಂಗ ಒಯ್ಬೇಕಂತೇಳಿ ಯಾವ ಲಿಂಗ ಆತ್ಮಲಿಂಗ ಹೌದು ಪರಮಾತ್ಮನ ಆತ್ಮಲಿಂಗ ಒಯ್ಬೇಕೈತ್ಲ ಆತ್ಮಲಿಂಗ ಬೇಕಾಗಿತ್ತು ಹೌದು ತಪ ಮಾಡಿದ ಈ ನಾರದಿದ್ದಲ್ರಿ ಮತ್ತೆ ಬೆಂಕಿ ಹಚ್ಚು ಕಂಪನಿ ಇದು ಆ ಕಡೆ ತದ ಈ ಕಡೆದು ಆ ಕಡೆ ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ತಿರುಗುತ್ತಿರ್ತಾನ ಇವ ಹೌದಾ ನೇಮ ಅದ ಹಂಗ ಇವ ಹಂಗ ಹೋಗಿ ಪಾರ್ವತಿಗೆ ಏನಂತವ ನಾ ಯಾವ ರಾವಣ ಬರ್ಲಾಕತ್ಯಾನು ಪರಮಾತ್ಮನ ಆತ್ಮಲಿಂಗ ಬೇಡ ಹೋದಾನ ಹೌದು ಅವನ ಆತ್ಮಲಿಂಗ ನೀ ಕೊಜರ್ಕರವ ಹೋದಂದ್ರ ಕೈಲಾಸ ಶೂನ್ಯ ಆಗ್ತತಿ ಹೆಂಗ ಮಾಡ್ತಿ ನೋಡ ತಾಯಿ ಅಂದಾಗ ಇದಕ್ಕೆ ಏನ್ ಮಾಡ್ಬೇಕು ನಾ ಅಂದ ಅವಾಗ ಅಂದಳಕಿ ಏನಂತಾಳ ಯೋಗ ಮಾಯಿ ಅಂದ್ರೆ ಏನು ಏನವ ಮನುಷ್ಯನ ಬುದ್ಧಿ ಭ್ರಮೆ ಮಾಡುವಂತದ್ದು ಒಂದು ಮಾಯಿ ಐತಿ ಹೌದು ಮಾನವನ ಬುದ್ಧಿ ಭ್ರಮೆ ಆಗುವಂತದ್ದು ಒಂದು ಮಾಯಿ ಆ ರಾವಣನ ಒಳಗ ಅವ ಆತ್ಮಲಿಂಗ ಕೇಳು ಗುಡದ ಅವನ ಬಾಯಿಲೆ ಬರೋ ಗುಡದ ಅವನ ಶರೀರದೊಳಗ ನೀ ಪ್ರವೇಶ ಮಾಡ್ಬೇಕಂದಾಗ ಏನು ರಾವಣನ ಶರೀರದೊಳಗ ಪ್ರವೇಶ ಮಾಡು ಯೋಗ ಮಾಯಿ ಹೋಗಿ ಪ್ರವೇಶ ಮಾಡಿದ ಬಳಕ ಇವನು ತಪಕ್ಕ ಮೆಚ್ಚಿ ಪರಮಾತ್ಮ ಕೇಳ್ತಾನೆ ಏನು ಬೇಕಾಗೈತಿ ಅದಕ್ಕೆ ತಪ ಮಾಡ್ಲಕತ್ತಿ ಹೌದು ಏನ್ ಬೇಕು ನಿನಗ ಇವ ಆತ್ಮಲಿಂಗ ಕೇಳಿಲ್ಲ ಅವಾಗ ಏನ್ ಕೇಳ್ತಾನ್ರಿ ಇವ ಈ ರಾವಣನ ಎದುರು ಹೋತು ಪಾರ್ವತಿ ಮ್ಯಾಗ ನೋಡಿ ತಗದ ಹೌದು ಯಾರ ಮೇಲೆ ಪಾರ್ವತಿ ಮ್ಯಾಗ ಹೋಯ್ತು ಪಾರ್ವತಿ ಮ್ಯಾಗ ನೆದರು ಹೋದಾಗ ಅವಾಗ ರಾವಣಂದ ಊರ್ವಶಿ ಅಂಬೆ ಇಂಥವ್ರ ಎಲ್ಲ ಮೇನಕೆ ಇವ್ರ ಎಲ್ಲ ರೂಪ
ಈಕಿ ಒಳಗೈತಿ ಅವ್ರಕ್ಕಿತ್ತನು ಈಕಿನ ಸುಂದರಿ ಕಾಣ್ಲತ್ತೇಳು ಕಾಣ್ಕತ್ತಳು ನಿನ್ನ ಹೆಂಡತಿ ಪಾರ್ವತಿ ಬೇಕು ನನಗ ಅದಕ್ಕ ತಪ್ಪ ಮಾಡೀನಿ ಕೊಟ್ಟ ಕಳಸಂದ ನೋಡ್ರಿ ತಗದ ಹೆಂಗದ ಜಗ ಕಲ್ಯಾಣ ಮಾಡಾವ ಪರಮಾತ್ಮ ಜಗ ಸಂರಕ್ಷಣೆ ಮಾಡಾವ ಜಗ ಕಲ್ಯಾಣ ಮಾಡುವಂತ ಜಗದ ಬರಿತ ಪರಮಾತ್ಮ ಏನ್ ಮಾಡ್ಯಾರ ತಾನೇ ಕುತ್ಕೊಂಡು ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಕೇಳಿದಾಗ ಅದನ್ನೊಂದು ಬಿಟ್ಟು ಮತ್ತೊಂದು ಕೇಳ ಕೊಡುತ್ತನ್ನ ನಾನು ಹೆಣ್ತಿನ ಕೊಡಂಗಿಲ್ಲ ತಿಳಿ ಅನ್ಬಹುದಾಗಿತ್ತಲ್ಲ ನಿನ್ನ ಪರಮಾತ್ಮ ಬೇಕಾಗಿತ್ತಲ್ಲ ಪರಮಾತ್ಮ ಯಾಕೆ ಅಲ್ಲಿಲ್ಲ ರಾವಣ ನಿನ್ನ ಹೆಣ್ತಿ ಪಾರ್ವತಿ ನನಗೆ ಬೇಕಂದಾಗ ಸ್ವತಃ ಮಾಡ್ಕೊಂಡ ಹೆಣ್ತಿ ಪಾರ್ವತಿ ನನ್ನ ರಾವಣನ ಹಿಂಬಾಲ ಬೆನ್ನ ಹಚ್ಚಿ ಕಳಿಸಿದಾಗ ಪರಮಾತ್ಮ ಅಂದ್ರೆ ಏನ ದೊಡ್ಡವನ ಬೇಕು ಏನ ಅವಂಗ ಬುದ್ಧಿ ಕಮ್ಮಿ ಇತ್ತು ಏನ್ ನಿಮ್ಗ 3 ಮಂದಿ ಗಂಡ ಹಾಡೋರಿಗೆ ಬುದ್ಧಿ ಕಮ್ಮಿ ಆಗೈತಿ ಮಾಡ್ಬಾರ್ದಾಗಿತ್ತಲ್ಲ ಬೇಕರ್ಲೆ ಜಗದ್ ಬರಿತ ಪರಮಾತ್ಮನ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಸಂಗತ ಕಳಿಸ್ಯಾನ ಅಂದ್ರೆ ನೀವು ಹೆಂಗ ದೊಡ್ಡವ್ರ ಆಗತ್ತೀರಿಪ್ಪ ಮಾಶಾಳ ಊರಾಗ ಅಂತಿಂತವ್ರೆಲ್ಲ ಹಂಗಾಗ್ಯದ ನಿಮ್ಮ ಯಾವ ಪರಿಸ್ಥಿತಿ ಐತಿ ಗುಮ್ಮದೇವರ ಅವಾಗ ನಾರದ ಮತ್ತ ಇದರಿಗೆ ಬಂದ ಇವ ರಾವಣ ಅಂದ ಏನಂತಾನ ಬಾಬಾಗ ಜಗ ಆಳುವಂತ ಪರಮಾತ್ಮನ ಹೆಂಡತಿ ಪಾರ್ವತಿ ನನ್ನ ಹೆಂಡತಿನ ಮಾಡಿ ತಗೊಂಡು ಹೊಂಟಾನೆ ಅಂದ ಹೌದು ನೋಡ್ದಾಗದ ಅವಾಗ ನಾರದ ಅಂದ ಏನಂತಾನ ಮತ್ತ ಹುಚ್ಚ ಹಿಡ್ದೈತಿ ನಿನಗ ಹುಚ್ಚ ಹೌದು ಹಿಂದ ತಿರುಗಿ ನೋಡಿ ಒಂದ್ ಜರ್ನ ಹಾಕಿ ಪಾರ್ವತಿ ಅಲ್ಲಕಿ ಅಲ್ಲ ಪಾರ್ವತಿ ಅಲ್ಲಕಿ ತಿರುಗಿ ನೋಡಿ ಹಿಂದೆ ಯಾವಾಗ ಹಿಂದ ತಿರುಗಿ ನೋಡಿದ ರಾವಣ ಭದ್ರಕಾಳಿ ಅವತಾರ ತಾಳಿ ನಿಂತಿತ್ತ ಪಾರ್ವತಿ ಅವತಾರ ಗಿಡದ ಮರಿಗೆ ನಿಂತಿಳ ನೋಡ್ರಿ ಆಟ ಯಾವಾಗ ಆಕಿ ಅವತಾರ ನೋಡ್ಯಾನಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ನಂದು ತಪ್ಪಾಗೈತಿ ನೀ ಸರಿನ ದಾಂಡಿಗೆ ತಿಳಕಿನ ಕೈ ಮುಗದ ದೂರ ಮಾಡಿಬಿಟ್ಟ ನಮ್ಮ ಸಂರಕ್ಷಣೆ ನಾವ ಮಾಡ್ಕೊಳ್ಳೋದ್ರ ನಿಮ್ಮ 3 ಮಂದಿಗೆ ಬೆಂಕಿ ಹಚ್ಚೋದು ತಗೊಂಡು ಧಮ್ಮನ ಕಡಿಗೆ ತಂದು ಉರಿ ಹಚ್ಚ್ರಿ ಸುಟ್ಟು ಬಿಡ್ರಿ ಅಲ್ಲ ನೀ ಅದಕ್ಕೆ ನನಗ ಬೇಕು ಎಲ್ಲ ನನ್ನ ಕಾಯಕಗಳು ಮಾಡ್ಕೋಬೇಕ ಮಾಡ್ಕೊಂಡ್ರಿ ಏನಿರಂಗಿಲ್ಲ ತಮ್ಮ ನೀನು ಹೆಣ್ಣು ನನ್ನ ಜೋಡಲ್ಲ ತಿಳನ್ನುವಂತ ಮಾತು ತಗದಿ ಹೌದು ನಿನ್ನೆ ಏನಿರಂಗಿಲ್ಲ ಅದಕ್ಕೆ ನಾವು ಒಂದು ಮಾತು ಕೇಳೇವಿ ನಿನಗೆ ಹೌದು ನಿನ್ನೆ ಕೇಳಿಲ್ಲ ಏನಂತೇಳಿ ಏನ್ ಕೇಳಿದ್ರಿ ನನ್ನಲ್ಲಿ ಇರುವಂತ ಜೀವಾತ್ಮ ಗಂಡ ಐತಿ ಏನ ಹೆಣ್ಣು ಹೌದು ಅದೇ ಪದೇ ಪಾಯ ಹಿಡಿದು ಹೋಗ್ಲಿ ನಿನ್ನಿದೆ ನಿನ್ನ ಹಿಡ್ಕೊಂಡ ಬರ್ಬೇಕು ಯಾವಾಗ ಫರಕ್ ಆಗ್ತೈತಿ ಭಕ್ತಿ ಸಾರಕ ಬಂದ ಅಟ್ಟ ಒಕ್ಕಟ್ಟಬೇಕಾಗೈತಿ ಭಕ್ತಿಗೆ ಪರಕಾಲಿ ಈಗ ಅನಕತಕ್ಕ ಇದೆ ವಾದ ನಡೆಯಬೇಕು ಅದಕ್ಕೆ ಅವರು ಶಾನ್ಯ ಅದಾರ ತಮ್ಮ ವಿಷಯ ಎಲ್ಲ ನಮ್ಮಿಂದ ಆಗೈತಿ ನಾವು ಮಾಡೀವಿ ನಾವು ಬಹಳ ದೊಡ್ಡವ್ರತ್ ಹೇಳತ್ತಿ ಅದಕ್ಕೆ ತಮ್ಮ ಹಂಗೇನಿರಂಗಿಲ್ರಿ ಬಸ್ಸು ಅಣ್ಣ ಅಂತಿಂತವ್ರ ಕೈಲಿ ಅಂತ ಕೆಲಸ ಆಗ್ಯಾವ ಇನ್ನೊಂದು ಮಾತು ಕೇಳಿವ್ರಿ ಮತ್ರಿ ನಿನ್ನೆ ನಿಮಗ ಪಾಳೆ ಬಂದಿಲ್ಲ ಆದ್ರೂ ಎದ್ದ ನಿನ್ನೆ ವಿಷಯನ ಕೇಳಿದ ನೀವು ಹೇಳ್ಬೇಕಾಗಿತ್ತು ಆದ್ರೂ ಯಾಕೋ ಮುಚ್ಚಿ ಹೋಗ್ಯಾರಿ ವಿಷ್ಣು ಯಾವ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟಿದ್ದು ಯಾರಿಗೆ ಕೌರವರಿಗೆ ಕುರುಕ್ಷೇತ್ರ ಯುದ್ಧ ಆಗುವಾಗ ನಾನು ಪಾಂಡವ್ರ ಕಡೆ ಇದ್ರು ಆಯುಧಗಳ ನನ್ನ ಕೈಯಾಗಿ ಹಿಡಿಯಂಗಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದ ಆಯುಧಗಳ ಕೈಯಾಗಿ ಹಿಡಿಯಂಗಿಲ್ಲ ಅಂತ ಮಾತು ಕೊಟ್ಟವ ಕುರುಕ್ಷೇತ್ರ ಯುದ್ಧ ನಡೆದಾಗ ಭೀಷ್ಮ ಎದುರಿಗೆ ಬಂದ ಭೀಷ್ಮ ಎದುರಿಗೆ ಬಂದಾಗ ಕೃಷ್ಣ ಪರಮಾತ್ಮ ಒಂದು ಆಯುಧ ತನ್ನ ಕೈಯಾಗಿ ಹಿಡ್ದಾನ ಆಯುಧ ಹಿಡಲತ್ತ ಮಾತು ಕೊಟ್ಟವ ಆಯುಧ ಹಿಡ್ದಾನು ಆ ಆಯುಧದ ಹೆಸರು ಏನಾತ ಕೇಳಿ ಹೌದು ಯಾಕ್ರಿ ಬಸಪ್ಪಣ್ಣ ಇವೆಲ್ಲ ನೀಗಂಗಿಲ್ಲನ್ರಿ ನೇಗಿಸ್ತಾರೋ ಏನ್ ಆ ಕಡೆ ಹೋಗಿ ಬಿಡ್ತಾರೋ ನೋಡ್ರಿ ಅಕ್ಕ ಈಗ ಏನ್ ಮಾಡ್ಬೇಕಾಗಿತ್ತಮ್ಮ ನೋಡು ಯಥಾ ಪ್ರಕಾರ ಅವರು ವಾದ ನಡೆಸ್ಯಾರು ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು ಏನಂತ್ರಿ ಸಭಾ ಸಭಿಕರಿಗೆ ಶಿರವಾಗಿ ಹೇ ದೈವ ದೇವರ ತಾಯಿ ತಂದೆ ಹವಾಲು ಭಕ್ತಿ ಬೇಕು ಮಗಳ ಪೋಟ ಮಾನವರ
ಬೇಡ ದೇವ್ರ ನೇನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರಂದ ಕಾವ್ಯ ಕೇಳದುಂದ ಕಾವ್ಯ ಕಾಳಿಯಾಗ ನಾನ್ಯಾರು ಎಲ್ಲಿಗೆ ಹೋಗೋದಿದನ ಅಹಂಕಾರ ಬೀಜ ದೃಢ ಭಕ್ತಿಯಿಂದ ನೀತಿ ನಾವು ಒಂದೇ ಮಾರ್ಗ ಹಿಡಿಬೇಕು ತನ್ನಂತೆ ಪರರೆಂದು ಭಾವಿಸಿ ಪರರೆಂದು ಭಾವಿಸಿ ತನ್ನಂತೆ ತನ್ನಂತೆ ಪರರೆಂದು ಭಾವಿಸಿ ತನಗೆಂದು ಯಾವುದು ಶತಲಾರದು ಮನೆಯಲ್ಲಿ ದೇವರಿದ್ದ ಮರ್ತ ಮರಿಗೆ ಬಿದ್ದ ಹೋಗಿರಿಯಲ್ಲಿ ಶಿರಬವರು ಆಗಿಯದ. ಏನ್ ಹೇಳತ್ತೀರಿ ಕವಿಗಳು? ಮತ್ತೇನ್ ಹೇಳ್ತಾರ ಮನೆಯಲ್ಲಿ ದೇವರಿದ್ದ ಮರ್ತ ಮರಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು? ಹೌದು ಹೌದ್ರಿ. ಕಲ್ಲಿನ ದೇವರಿಗೆ ಹೋಗಿ ಒಂದು ತೊಲಿ ಚಿನ್ನ ಹಾಕಿ ಬೇಡ್ಕೊಳ್ಳೋಕಿತ್ತನು ಏನ್ ಮಾಡ್ಬೇಕ್ರಿ? ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತ ಅನ್ನ ಹಾಕಿ ಹಾಕಿದ್ಯಾಕ ದುಡುಕುವ? ಹೌದ್ರಿ, ದುಡಿಬೇಕಲ್ಲ. ಗುಡ್ಡದಾಗಿನ ಕಲ್ಲಿಗೆ ಹೋಗಿ ಒಂದು ಚಿನ್ನ ಹಾಕಿ ಬೇಡ್ಕೋತಿ, ಕಲ್ಲ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿ ಕೈ ಮುಗದ ನಿತ್ತರ ನಿನಗೇನು ಸಿಗತೈತಿ ಫಲ? ಸಿಗುದಿಲ್ರಿ. ಏನು ನಿನಗ ಫಲ ಕುಡಕಿನೂ ಹಾಕಿನ, ಜಗ ತೋರ್ಸಕಿನೂ ಹಾಕಿನ, ಹಿಂಗ ನಡೆಯತಿ ಹೇಳಕಿನೂ ಹಾಕಿನ. ತಾಯಿನರ್ಲೆ ಜನ್ಮ ಕೊಟ್ಟ ತಾಯಿಗೆ ತಂಗು ರೊಟ್ಟಿ ತಿನಿಸಿ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದಾರ. ಹೌದು, ನಿನಗ ಮುಕ್ತಿನೂ ಆಗಂಗಿಲ್ಲ, ಅವ ಸಿಗಂಗುನು ಇಲ್ಲ. ಖರೆ ಐತ್ರಿ. ಜನ್ಮ ಕೊಟ್ಟ ತಾಯಿಗೆ ತನು ಮನ ಧನದಿಂದ 3 ಹೊತ್ತ ಪಂಚಾಮೃತ ಅನ್ನ ಉಣಿಸಿ ತಾಯಿನ ನೆಟ್ಟಗ ನೋಡಿಕೊಂಡು ತಾಯಿಗೆ ಉಣಿಸಿ ತಿನಿಸಿ ಇರ್ತಿದ್ದಿ. ಆ ದೇವರ ಬಂದ ನಿನ್ನ ಮನೆ ಅಂಗಳ ಕಸ ಹುಡುಗಲಾಕ ಬೇಕ. ಮತ್ ಏನ್ ತಾಯಿ ಸೇವೆ ಮಾಡ್ಬೇಕತ್ರಿ? ತಾಯಿ ಸೇವಾ ಈಗ ನಾವು ತಾಯಿ ಸೇವೆ ಮಾಡಲತ್ತೀವಿ. ಯಾಕ ನಾವು ಹೆಂಡತಿ ಸೇವೆ ಮಾಡ್ತೀವಿ ಒಟ್ಟಿಗ. ಯಾವ ನಮ್ಮ ತಂದೆ ಸ್ವರೂಪದಂತವ್ರು ಸುಮನ್ ಕಾಕ, ಸಂಗಪ್ಪ ಕಾಕ, ಇಮ್ಮಡಿ, ಸಾಕಿನ, ಕುಂಬಾರಹಳ್ಳಿ ಕುಂಬಾರ ಇವರಾದ್ರು ನಮ್ಮ ಕಲೆ ಕಂಡು 101 ರೂಪಾಯಿ ಕೊಟ್ಟ ಅವ್ರಿಗೆ ಅದು ತುಂಬಾ ಋಣಿ ಆಗ್ತೀನಿ ಮನಸ್ಸು. ಅದಕ್ಕೆ ತಮ್ಮ ಹೇಳ್ರಿ, ಏನು ನೀ ಹೆಂಡತಿ ಸೇವೆ ಮಾಡ್ತಾನ? ತಾಯಿ ಎಷ್ಟು ವರ್ಷಕ್ಕೆಲ್ಲ ಬಾಳದ್ರ ಒಂದ್ 20-25 ವರ್ಷ ಜೋಕಿ ಮಾಡ್ತಾವ. ಜೋಕಿ ಮಾಡಿದ ಬಳಿಕ ಹುಡುಕಾಡಿ ಕನ್ಯಾ ತೆಗಿತಾವ. ಕನ್ಯಾ ತೆಗೆದ ಬಳಿಕ ಮನೆಗೆ ಹೆಂಡತಿ ಬರ್ತಾಳ. ತಾಯಿನ ಬಿಟ್ಟು ಬರೋದು ಹೆಂಡತಿ ಸೇವೆ ಮಾಡ್ಕೊತೀನಿ. ಅದು ನಿನ್ನ ತಪ್ಪಲ್ಲ, ಹೆಂಗವ ತಪ್ಪು ನಿಂದ ಅಲ್ಲ. ಅದ ನೀ ಈಗ ಕಲಿಯುಗ ಮಾನವ ಬಂದ್ ಹಿಂಗ್ ಮಾತಾಡ್ತಿ. ಭಕ್ತ ಪುಂಡಲಿಕ್ಕನು ನಿನಗತ್ಲೇನು ಮಾಡ್ತಿದ್ದ ಮಾಡೇನಿಲ್ಲ ನೋಡು. ಹಂಗಿಲ್ಲೋ, ಬರೇ ಹಿಂಗಂದ್ರ ಅಲ್ಲಿನ ಮುಂದೆ ಕೇಳದ ಸ್ಟೋರಿ. ಯಾವ ಭಕ್ತ ಪುಂಡಲಿಕ ನೀ ಹೆಂಗ ಹೆಂಡತಿ ಸೇವೆ ಮಾಡ್ತಾರ ಅಂದಿಲ್ಲ, ಹಿಂಗ ಹೆಂಡತಿ ಸೇವೆ ಮಾಡ್ತಿದ್ದ. ಯಾರೋ ಪುಂಡಲಿಕ ಹೆಂಗ ಹೆಂಡತಿನ ಹೆಗಲ ಮ್ಯಾಗ ಕುಣಿಸ್ಕೋತಿದ್ದ. ಜನ್ಮ ಕೊಟ್ಟ ತಾಯಿ ತಂದೆನ ಹಿಂದೆ ಎಳಿತಿದ್ದ, ಹಗ್ಗ ಕಟ್ಟಿ ಹಗ್ಗ ಹಚ್ಚಿ ದನ ಕೇಳ್ದಂಗ ಎಳಿತಿದ್ದ. ಹೌದು. ಒಂದ ದಿವಸ ಏನಾತವ, ತಾಯಿ ತಂದಿನ ಕರ್ಕೊಂಡ ಕಿಸಿಂದ ಕಾಶಿ ಯಾತ್ರಕ್ಕೆ ಹೊಂಟಾಗ ಒಂದ್ ದಗದಾತ್ರಿಪ. ಏನಂತವ? ಯಾವ ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ್ದ ಹೆಣ್ತಿನ ಒಂದು ಛತ್ ಬಡದ ಛತ್ತಿನೊಳಗ ಹೆಣ್ತಿನ ಮನಸಿದ. ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ. ಅಂಗಳಾಗ ಮನಸಿದ್ದ. ರಾತ್ರಿ ಅವತ್ತೇಳಿ ಟೈಮ್ ಆತ. ಏನಾತವ? ಬಾರದವನಿ ಟೈಮ್ ಆತು. ಒಂದಗದಾತು. ಏನಾತವಲ್ಲಿ? ಗಂಗಾ ಯಮುನಾ ಭದ್ರ. ಗಂಗಾ ಯಮುನಾ ಭದ್ರ ಕೈಲಾಸದೊಳಗಿಂದ ಇಳಿದು ಬಂದು ಏನ್ ಮಾಡ್ತಾರ? ಗಂಗಾ ಯಮುನಾ ಭದ್ರ ಆ ಏನು ಮುಪ್ಪಾಗಿರುವಂತ ತಾಯಿ ತಂದಿನ ಹೊರಗೆ ಮನಗಿಸಿದ್ರ ತಂಡ್ಯಾಗ. ಹೌದು, ಮನಗಿಸಿದ್ದ. ಆ 3 ಮಂದಿ ತಾಯಿ ತಂದಿನ ಕಾಲು ಒತ್ತಿ ಕಾಲು ತೊಳೆದು ಪೂಜೆ ಮಾಡ್ಲಾತಿದ್ರು. ಏನು ಗಂಗಾ ಯಮುನಾ ಭದ್ರ 3 ಮಂದಿ
ತಂದೆ ಕಾಲು ತೊಳೆದ ಏನು ಹೊರಗೆ ಮನೆಗಿದ್ರು ಅವ್ರ ಕಾಲು ತೊಳೆದ ಪೂಜೆ ಮಾಡಿ ಕೈ ಕಾಲು ಒತ್ತುತ್ತಿದ್ರು. ಇವ ಭಕ್ತ ಪುಂಡಲಿಕ ಎದ್ದಿವ ಏನಂತ ಎದ್ದು ಗಿಡದ ಮರಿಗೆ ನಿಂತು ನೋಡಿದ, ನನ್ನ ತಾಯಿ ತಂದಿನ ಹಗ್ಗ ಕಟ್ಟಿ ಹೇಳಿಲತ್ತೀನಿ. ಇವ್ರು ಯಾರಪ್ಪ ಹಿಂಗ ದೇವ ಕನ್ಯರ ಕಾಣ್ಲಕತ್ಯಾರೋ, ಇವ್ರು ಬಂದು ನನ್ನ ತಾಯಿ ತಂದೆ ಕಾಲು ಒತ್ತಿ ಕಾಲು ತೊಳಿಲತ್ಯಾರ ಅಂದ್ರ ನಾಕ್ ಹಗ್ಗ ಹಚ್ಚಿ ಹೇಳಿಲತ್ತೇನ, ಇವ್ರು ಸೇವಾ ಮಾಡ್ಲತ್ಯಾರ, ಏನಿದ್ರು ಮರ್ಮ ಅಂದಾಗ ಹೋಗಿ ಕೇಳ್ತಾನ. ಏನಂತವ ತಾಯಿ ತಂದಿನ ಹಗ್ಗ ಹಚ್ಚಿ ಹೇಳಿತ ನಾನು, ನೀವು ಅಂತ ತಾಯಿ ತಂದಿನ ಕಾಲು ತೊಳಿಲಕತ್ತೀರಿ, ಏನ್ ಕಾರಣ? ಏನ ಕಾರಣಕ್ಕ ಕಾಲು ತೊಳಿಲಕತ್ತೀರಿ ಇವ್ರ ಹೇಳ್ರಿ ಅಂದಾಗ ಒಂದಗದಾತ ತಮ್ಮ. ಏನಾತವ? ಅವಾಗ ಗಂಗಾ ಯಮುನಾ ಭದ್ರ ಅಂದ್ರು, ಅಲ್ಲೋ ಪುಂಡಲೀಕ ನಿನ್ನಟ ಹುಚ್ಚ ಯಾರು ಇರ್ಲಾಕಿಲ್ಲ ಅಂದ್ರು. ಯಾರಟ? ನಿನ್ನಟ ಹುಚ್ಚ ಯಾರು ಇರ್ಲಾಕಂದ್ರು. ಹೆಂಡತಿ ಸೇವೆ ಮಾಡ್ತಾನಂದ್ರಿ, ಅದಕ್ಕೆ ನಿನಗೆ ಹೇಳ್ಬೇಕಾಗ್ಯದ. ಅದಕ್ಕ ನಿನ್ನಟ ಹುಚ್ಚ ಯಾರು ಇರ್ಲಾಕಿಲ್ಲ ನೋಡು. ಇಡೀ ಜಗತ್ತಕ್ಕ ಮಾನವರಿಗೆಲ್ಲ ಪಾಪ ಆತಂದ್ರ ಗಂಗಾ ಯಮುನಾ ಭದ್ರಾ ನದಿ ಒಳಗ ಬಂದ ನಮ್ಮ ತ್ಯಾಕ ಅವ್ರ ಪಾಪ ತೊಳ್ಕೋತಾರು, ನಮಗ ಪಾಪ ಸುತ್ತಗೋತೈತಿ. ಅವ್ರು ನಮಗ ಸುತ್ತಗೋತದ, ಅವ್ರ ಮಾಡಿದ ಪಾಪ ತೊಳ್ಕೊಲಕ್ಕ ನಮ್ಮ ತ್ಯಾಕ ಬರ್ತಾರು. ಆ ಪಾಪ ನಮಗ ಸುತ್ತಕೊಂಡು ನಾವು ಮೈಲಿಗಟ್ಟಿರ್ತೀವ. ನಮ್ಮ ಪಾಪ ತೊಳ್ಕೋಬೇಕಾದ್ರೆ ಇದ ತಾಯಿ ತಂದೆ ಸೇವಾ ಮಾಡಿದ ಬಳಕ ನಮ್ಮ ಪಾಪ ತೊಳಿತೈತಿಪ್ಪ, ಅದಕ್ಕ ಮುಪ್ಪಾಗಿರುವಂತ ತಾಯಿ ತಂದೆ ಸೇವಾ ಮಾಡ್ಲಕ್ ಬಂದಿವಂದ್ರು. ಅವಾಗ ಜ್ಞಾನೋದಯ ಆತ ಪುಂಡಲಿಕ. ಯಾರಿಂದ? ಯಾವ? ಭದ್ರಾ ಯಮುನಾ ಹಿಂಗ ಎಂತವ್ರದಿಂದ ಯಾವಾಗ ಒಂದು ಜ್ಞಾನೋದಯ ಆತಲ್ಲ, ಅವಾಗ ತಾಯಿ ತಂದೆ ಹಿಂಗ ಸೇವೆ ಮಾಡ್ಲಕತ್ತ ಸಾಕ್ಷಾತ್ ಪಂಡ್ರಾಪುರ ಇಟ್ಟಲ್ಲಿ ಇಳದ ಬಂದ ಬಾಗಿಲು ಹೊರಗೆ ಪುಂಡಲೀಕ ನೋಡು, ನಾ ಬಂದ ನೀ ನೋಡು ಹೊರಗೆ, ತಾಯಿ ಸೇವೆ ಮಾಡ್ತೀನಿ ನೋಡ, ನನ್ನ ನೋಡು ಅಂತ ಹೇಳಿ ಅಂದ್ರು. ತಾಯಿ ತಂದೆ ಸೇವೆ ಮಾಡ್ಲತ್ತೀನಿ, ನಿನ್ನ ಮಾರಿ ನೋಡಂಗಿಲ್ಲ ಗಂದಿ ಮನಿ ತನಕ ಬಂದ ನೀ ಕುಂಡ್ರಲಾಕ ಏನ್ರಿ ಕೂಡು ಅಂದಾಗ ಕುಂಡ್ರಲ ಕುಡ್ದಾದ್ರೆ ಹೇಳ್ತೀಯ ತಾಯಿ ತಂದೆ ನಿದ್ದೆ ಭಯನ ಭಂಗ ಆಗ್ತೈತಿ. ಮೂಲ್ಯಾಗ ಒಂದು ತುಕಡಿ ಬಿದ್ದಿತ್ತು, ತುಕಡಿ ಯಾವ ಇಟ್ಟಂಗಿದ ಇಟ್ಟಂಗಿ ತುಕಡಿ ಹಾರಿಸಿ ಹೋಗದ ತಗೋ, ಇದ್ರ ಮ್ಯಾಲ ನಾನಿನ ಕಡೆ ಹೊಳಿ ಬರುತ್ತಕ್ಕ, ಆ ಇಟ್ಟಂಗಿ ತುಕಡಿ ಮ್ಯಾಗ ನಿಂದ್ರ ಅಂದ. ಅದಕ್ಕ ತಮ್ಮ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ ಒಂದ್ ಹೆಸರು ಬಂದೈತಿ, ವಿಠೇವರ ಉಭಿ ವಿಠುರಾಯ, ವಿಠೇವರ ಉಭಿ ವಿಠುರಾಯ. ಇಂಥ ವಿಷಯ ನಡಿಲಿ. ಹೆಂಡತಿ ಸೇವೆ ಮಾಡಿ ಬ್ಯಾಡ ಅಂದಿಲ್ಲ. ಯಾವಾಗ್ರಿ? ತಾಯಿ ಬಂದ ಬಳಕನಿಲ್ಲ ಹೆಂಡತಿ, ಆಕಿಕ್ಕಿ ಮೊದಲ ಹೆಂಡತಿ ಆತತೇನು ಇಲ್ಲ, ತಾಯಿ ಬೇಕು. ಅದಕ್ಕ ತಮ್ಮ ನಿನಗ ಊಟಕ್ಕೆ ನೀಡಿ ಕೊಡುವಂತಾದಗಿದ ಹೆಂಡತಿ ನಾನಾ ತರ ರೂಪ ತಾಳ್ತದ. ನಿನಗ ಅಗಲು ನೀಡಿ ಕೊಡಾಗ ಹೆಂಡತಿ ತಾಯಿ ಆಗ್ತದ. 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತ ಅಂದ್ರ ನಿನಗ ಅಕ್ಕ ತಂಗಿಯರ ಸಮಾನ ಆಗ್ತದ. ನಿನ ಕಷ್ಟ ಸುಖ ಕೇಳ್ಬೇಕಾದ್ರೆ ಅಪ್ಪನ ರೂಪ ತಾಳ್ತದ. ಅಂತದೆಲ್ಲ ಬರೇ ಒಂದು ಭೋಗ ಕೊಡು ಟೈಮ್ದೊಳಗ ಮಾತ್ರ ನಿನಗೆ ಹೆಂಡತಿ ಆಗ್ತದ. ಎನಿ ಟೈಮ್ ಹೆಂಡತಿ ಅಲ್ಲ, ಕ್ಷಣ ಮಾತ್ರಕ್ಕೆ ಹೆಂಡತಿ. ಏನು ಪಾಪದ ಕಾರ್ಯದೊಳಗ ನಾವು ಇಳದಾಗ ಅಷ್ಟ ಹೆಂಡತಿ ನಿನಗೆ. ಜ್ಞಾನಿ ಅಂತಾರ, ತಾಸಿನ ಚಟವ ಮನಸ್ಸಿನ ಹಠವೋ ಆಸ್ತಿರ ಘಟವೋ ಸ್ಥಿರವಿಲ್ಲದು. ಹಸಿನ ಚಟಕ ಗಟ್ಟಿ ಹಾಡ್ತಿ ನೀ ಖಾಯಂ 12 24 ಅದು ತಾಯಿ ಸ್ವರೂಪ ಆಗ್ತದೆ. ತಿಳಿದು ನೋಡೋರಿ ಎಂತವ್ರಿಗೆ ಏನ್ ಹೇಳ ತಾಯಿ ಸ್ವರೂಪ, ಅವನ ಬಾಯಿಲಿ ಮಗಳ ಸ್ವರೂಪ. ಹೌದಲ್ಲ, ಏನ ಉಣವಾಗ ತಾಯಿ ಸ್ವರೂಪ, ಮೋಹ ಮಾಡ್ಲಕ್ ಹೋದ್ರ ಮಗಳ ಸ್ವರೂಪ. ಧೈರ್ಯದಲ್ಲಿ ಕಾರ್ಯದಲ್ಲಿ ಧೈರ್ಯ. ಹೌದಲ್ಲ, ಕಾಳಿ ಬರ್ಬೇಕ, ಕಾಳಿ ರೂಪ ತಾಳ್ಬೇಕಾಗ್ಯದ. ಎಲ್ಲ ಮನ್ಯಾಗ ಐತಿ ಕರೆ, ಅದು ಇನ್ನ ನೋಡಿಲ್ಲ. ಹೊತ್ತ ಮುಗಿದ ಕಾಳಿ ಅವತಾರ ತಾ ನೋಡ್ತಾನಲ್ಲ, ಕಾಳಿ ಆಗಬೇಕಾಗೈತಿ. ಲಾಸ್ಟ್ ಐತಿ ತಮ್ಮ ಟೈಮ್, ಕಾಳಿ ಆಗಬೇಕಾಗೈತಿ. ಮದರಿ ಕೋಣ ಹಲಲ್ ಮಾಡಬೇಕಾಗೈತಿ. ಮಾಡ್ಬೇಡ.